ಎಲ್ಲರಿಗೂ ನಮಸ್ಕಾರ. ಇದೇ ಡಿಸೆಂಬರ್ 5, 6, 7ಕ್ಕೆ ನಮ್ಮ ಮಂಡ್ಯದಲ್ಲಿ ಕೃಷಿ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಪ್ರತಿಯೊಬ್ಬರು ರೈತರು ಈ ಕೃಷಿ ಮೇಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬನ್ನಿ, ಸ್ವಾಗತ ಅಂತ ಹೇಳ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಆದಷ್ಟು ಶೇರ್ ಮಾಡಿ, ಎಲ್ಲರೂ ಶೇರ್ ಮಾಡಿ ಮಂಡ್ಯಕ್ಕೆ ಬನ್ನಿ ಅಂತ ಹೇಳ್ತೀನಿ. ನಮಸ್ಕಾರ, ನಾನು ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ KR ಮಾತಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನಮ್ಮ ಒಂದು ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಮೇಳವನ್ನ ಮಾಡ್ತಾ ಇದ್ದೀವಿ. 5, 6, 7 ಡಿಸೆಂಬರ್ ನೀವೆಲ್ಲ ಇದ್ರೂ ಕೂಡ ಮಂಡ್ಯದತ್ತ ನಿಮ್ಮ ಕಡೆ ಬರೋ ಹಂಗೆ ನೀವು ಪ್ಲಾನ್ ಮಾಡ್ಕೊಳ್ಳಿ. ವಿಜ್ಞಾನಿಗಳು, ತಂತ್ರಜ್ಞಾನಗಳು ಮತ್ತು ರೈತರಿಗೋಸ್ಕರ ರೈತರಿಂದನೇ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಎಲ್ಲರೂ ಕೂಡ ತಾವು ಭಾಗವಹಿಸಿ. ವಿಶೇಷವಾಗಿ ಈ ಸತಿ ನಾವು ಸಮಗ್ರ ಕೃಷಿಯಿಂದ ಸುಸ್ಥಿರತೆಗೆ ಹೇಗೆ ನಡಿಬೇಕು ಅನ್ನೋ ಒಂದು ಘೋಷವಾಕ್ಯದಲ್ಲಿ ನಾವು ಎಲ್ಲ ಒಂದು ಚಟುವಟಿಕೆಗಳನ್ನು ಆಯೋಜಿಸಿದ್ವಿ. ಸುಮಾರು 60 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ 400ಕ್ಕೂ ಹೆಚ್ಚು ಬೆಳೆಗಳ ತಳಿಗಳನ್ನು ಒಂದು ತಂತ್ರಜ್ಞಾನವಾಗಿ ಹೇಗೆ ನಾವು ತಿಳ್ಕೊಳ್ಬೋದು ಅಂತ ಒಂದು ಟೆಕ್ನಿಕಲ್ ಆಗಿ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ ಇಂಥ ಪ್ಲಾಟ್ಸ್ಗೆ ನೀವೆಲ್ಲರೂ ಬರಬೇಕು, ತಿಳ್ಕೊಳ್ಬೇಕು. ನೀವು ವಾಪಸ್ ಹೋಗಿ ನಿಮ್ಮ ಒಂದು ಜಮೀನಿನಲ್ಲಿ ಈ ಪ್ರಯೋಗಗಳನ್ನು ಮಾಡಬೇಕು. ಅದರಿಂದ ತಮ್ಮ ಒಂದು ಜೀವನದಲ್ಲಿ ಒಂದು ಸುಸ್ಥಿರತೆ ಬರಬೇಕು, ಅಭಿವೃದ್ಧಿ ಬರಬೇಕು ಅನ್ನುವಂಥದ್ದು ಈ ಒಂದು ಕೃಷಿ ಮೇಳದ ಉದ್ದೇಶ. ಸೊ ಈ ವರ್ಷ ವಿಶೇಷವೇನೆಂದರೆ ನಾವು ನಮ್ಮ ಮಹಿಳಾ ಸಬಲೀಕರಣಕ್ಕೋಸ್ಕರ ನಮ್ಮ NRLM ವತಿಯಿಂದ ಒಂದು ಮಹಿಳಾ ಪೆವಿಲಿಯನ್ನನ್ನೇ ಮಾಡ್ತಾ ಇದ್ದೇವೆ. ಅಲ್ಲಿ ನಮ್ಮ 5 ಜಿಲ್ಲೆಯ ವಿಶಿಷ್ಟವಾಗಿರುವಂಥ ವಿಭಿನ್ನವಾಗಿರುವಂತಹ ಉತ್ಪನ್ನಗಳನ್ನು ಒಂದು ಮಾರಾಟ ಮಾಡುವಂಥ ವೇದಿಕೆಯನ್ನು ಮಹಿಳೆಯರಿಗೋಸ್ಕರನೇ ಕಲ್ಪಿಸ್ಕೊಡ್ತಾ ಇದ್ದೀವಿ. ಹಿಂಗೆ ಕಡಿಮೆ ಜಮೀನಿದೆ, ಯಾವ ಬೆಳೆ ಬೆಳೆದ್ರೆ ಸರಿಯಾಗುತ್ತೆ, ಎಷ್ಟು ಬೆಳೆನ ಯಾವ ಒಂದು ವೇದಿಕೆಯಲ್ಲಿ ಮಾರಾಟ ಮಾಡಬೇಕು, ಇದಕ್ಕೆ ನನಗೆ ಸಿಗ್ತಾ ಇರುವಂಥ ಬೆಲೆ ಸರಿನಾ, ನಾನು ಬಳಸ್ತಾ ಇರುವಂಥ ಒಂದು ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಸರಿಯಾಗಿದೆಯಾ, ಪ್ರೀ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಸರಿ ಇದೆಯಾ, ಇದೆಲ್ಲದ್ರ ಬಗ್ಗೆ ಸುಮಾರು ಪ್ರಶ್ನೆಗಳು ರೈತರನ್ನ ಯಾವತ್ತೂ ಕೂಡ ಕಾಡ್ತಾ ಇರುತ್ತೆ. ಅವರು ಆ ಕಾಲಘಟ್ಟಕ್ಕೆ ಗೊತ್ತಾಗಿರುವಂಥ ಮಾಹಿತಿಯನ್ನು ತಿಳ್ಕೊಂಡಿದ್ರು ಕೂಡ ಕಾಲಕ್ಕೆ ನಮ್ಮನ್ನು ನಾವು ಅಪ್ಡೇಷನ್ ಮಾಡ್ಕೋತಾನೆ ಇರಬೇಕಾಗತ್ತೆ. ಸೊ ಹಾಗಾಗಿ ರೈತರಿಗೆ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಗೊಂದಲ ಇರಲಿ, ಏನೇ ಇದ್ದರೂ ಕೂಡ ಒಂದೇ ಸೂರಿನಡಿ ನಿಮ್ಮ ಅಷ್ಟು ಪ್ರಶ್ನೆಗಳಿಗೆ ಪರಿಹಾರವನ್ನು ಯಾರ ಮುಖಾಂತರ ತಿಳ್ಕೊಳ್ಬೋದು, ಕೃಷಿ ವಿಜ್ಞಾನಿಗಳಿಂದ ತಿಳ್ಕೊಬೋದು, ಪ್ರಗತಿಪರ ರೈತರಿಂದ ತಿಳ್ಕೊಳ್ಬೋದು. ಹಾಗಾಗಿ ನಮ್ಮ ಒಂದು ಆಹಾರ ಭದ್ರತೆಗೆ, ನಮ್ಮ ಒಂದು ಜೀವನ ಭದ್ರತೆಗೆ ಬೆನ್ನೆಲುಬಾಗಿರೋ ಕೃಷಿಗೆ ತಾವು ಕೂಡ ಪ್ರೋತ್ಸಾಹ ಕೊಡಬೇಕು, ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ದಯಮಾಡಿ ಎಲ್ಲರೂ ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ.